ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಇದು ವೈಕುಂಠ ಏಕಾದಶಿಯ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಉಪವಾಸ ವ್ರತ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಾವು JP ನಗರದಲ್ಲಿರೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವಿಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಅರೌಂಡ್ ಒಂದು 7:30 ಅಷ್ಟೊತ್ತಿಗೆ ಬಿಟ್ಟು ಇಲ್ಲೇ ಬೈಕನ್ನು ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ತುಂಬ ರಶ್ ಇರುತ್ತೆ, ಸೊ ಹಾಗಾಗಿ ಕಾರ್ ಪಾರ್ಕಿಂಗು ತುಂಬಾ ಕಷ್ಟ. ಆದಷ್ಟು ಇಲ್ಲಿ ಬೈಕ್ ತೊಗೊಂಬರೋದೇ ಬೆಸ್ಟ್. ನೋಡ್ತಿರ್ಬೋದು ಎಷ್ಟೊಂದು ರಶ್ ಇದೆ. ಇಲ್ಲಿ ನೋಡಿ, ಎಲ್ಲಿ ಮಿರರ್ ಕಂಡ್ರೆ ಅಲ್ಲಿ ನನ್ನ ಹಸ್ಬೆಂಡ್ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಾ ನಿಂತುಬಿಡ್ತಾರೆ. ನೋಡ್ತಿರ್ಬೋದು ನೀವು ಎಷ್ಟೊಂದು ರಶ್ ಇದೆ, ಪಾರ್ಕಿಂಗ್ ಸಹಿತ ಸಿಗೋದಿಲ್ಲ ಸಮ್ ಟೈಮ್, ಹಂಗಾಗಿರುತ್ತೆ. ತುಂಬ ದೂರ ಪಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಕ್ಯೂ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 2-3 ಲೈನ್ ಇತ್ತಿಲ್ಲಿ, ಅಲ್ಲಿ ಕ್ಯೂ ಹಚ್ಚಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಮತ್ತೆ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ. ಇರೋದು 3 ಕೂದಲು, ಅದನ್ನೇ ಎಷ್ಟೊಂದು ಸ್ಟೈಲ್ ಮಾಡ್ಕೊಳ್ಳೋದು ನೋಡ್ತಿರ್ಬೋದು. ಅವ್ರನ್ನ ನೋಡಿಬಿಟ್ಟು ವಿನೀತ್ ಸುತ್ತ ಅದೇ ಥರ ಮಾಡ್ಕೊತಾ ಇದ್ದ. ಸೊ ಇಲ್ಲಿ ನೋಡಿ, ನಾವು ಲೈನ್ ಹಚ್ಚಿಬಿಟ್ಟು ಆಲ್ಮೋಸ್ಟ್ ಒಂದು 2 ಅವರ್ಸ್ ಆಯ್ತು ಅನ್ಸುತ್ತೆ ಕ್ಯೂ. ಅಷ್ಟೊತ್ತು ವೆಯ್ಟ್ ಮಾಡಿದ್ದೇವೆ ನಾವು ಹೊರಗಡೆ. ಆ್ಯಕ್ಚುಲಿ ಇಲ್ಲಿ ಒಂದು ಸೈಡು ಟಿಕೆಟ್ ಲೈನ್ ಏನೋ ಇತ್ತು, ಅದೇನೋ ಪಾಸ್ ತೊಗೋಬೇಕಿತ್ತಂತೆ. ನಮಗೆ ಅದು ಗೊತ್ತಿರಲಿಲ್ಲ. ಅದು ಮುಂಚೆನೇ ಒಂದು 2-3 ದಿನ ಮುಂಚೆನೇ ಬುಕ್ ಮಾಡಿರಬೇಕು. ನಾವು ಈ ಕಡೆ ಹಂಗೆ ಫ್ರೀ ಲೈನ್ ಇರುತ್ತಲ್ವ, ಅಲ್ಲಿ ನಿಂತ್ಕೊಂಡಿದ್ವಿ. ಆ ಸೈಡು ಟಿಕೆಟ್ ತೊಗೊಂಡವ್ರದ್ದು. ಅದು ಏನು ಕಡಿಮೆ ಲೈನ್ ಇರಲಿಲ್ಲ. ಅಲ್ಲಿ ನಿಂತವರು ಕೂಡ 2 ಅವರ್ಸ್ ವೆಯ್ಟ್ ಮಾಡಿದ್ದಾರೆ, ಪಾಸ್ ತೊಗೊಂಡವ್ರು ಸಹಿತ. ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಅವತ್ತಿನ ದಿನ ಈ ಒಳಗಡೆ, ದೇವಸ್ಥಾನದ ಒಳಗಡೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನ ತುಂಬಾ ರಶ್ ಇರುತ್ತೆ ಅವತ್ತಿನ ದಿನ. ಎಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನದ ಒಳಗಡೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮಾಡೋಕ್ಕೆ ಅವಕಾಶ ಇರಲ್ಲ. ಆದರೂ ನಾನು ನಿಮಗೋಸ್ಕರ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ದೇವಸ್ಥಾನನ. ಇಲ್ಲಿ ನೋಡ್ತಿರ್ಬೋದು ನೀವು, ಆಲ್ಮೋಸ್ಟ್ ನಾವು 2 ಅವರ್ಸು ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಒಳಗಡೆ ಇರೋಂಥ ವ್ಯೂ. ಹಾಗೆ ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂಥೇಳಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, 9th ಕ್ರಾಸು 80 ಫೀಟ್ ರೋಡು, JP ನಗರ 2nd ಫೇಸು, ಬ್ಯಾಂಗ್ಳೂರಿನಲ್ಲಿರುವಂಥ ದೇವಸ್ಥಾನ. ಹಾಗೆ ಇಲ್ಲಿ ಯಾವುದಾದ್ರೂ ನೀವು ಪ್ರಸಾದ ಸೇವೆ ಅಥವಾ ಅರ್ಚನೆ ಈ ಥರ ಮಾಡಿಸೋರಿದ್ರೆ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇದು ದೇವಸ್ಥಾನದ ಒಳಗಡೆ. ಹೊರಗಡೆ ಒಂದು 2 ಅವರ್ಸು ನಾವು ವೇಟ್ ಮಾಡಿದ್ವಿ. ಇಲ್ಲಿ ಒಳಗಡೆ ಬಂದ ಮೇಲೆ ಇಲ್ಲಿ 1 ಅವರ್ ಮತ್ತೆ ವೇಟ್ ಮಾಡಿದ್ದೇವೆ, ಅಷ್ಟೊಂದು ರಶ್ ಇತ್ತು.
ಇಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಲೈನಲ್ಲಿ ನಿಂತ್ಕೊಂಡು ತುಂಬ ಬೋರ್ ಆಗಿ ಆಟ ಆಡ್ಕೊತಾ ಇದ್ರು. ಇಲ್ಲಿ ನೋಡ್ತಿರ್ಬೋದು ನೀವು ವೆರೈಟಿ ಹೂಗಳಿಂದ ಎಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಗಳ ಒಳಗಡೆ. ಹಾಗೆ ಲೈಟ್ಗಳಿಂದ ಅಲಂಕರಿಸಿದ್ದಾರೆ. ತುಂಬಾ ಗ್ರ್ಯಾಂಡಾಗಿ ಅಲಂಕಾರ ಮಾಡಿರ್ತಾರೆ ಅವತ್ತಿನ ದಿವಸ. ವಿಶೇಷವಾಗಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ, ಅಕ್ಕಪಕ್ಕ ಪದ್ಮಾವತಿ ಹಾಗೆ ಲಕ್ಷ್ಮೀ ದೇವಿನ ಪಲ್ಲಕ್ಕಿ ಮೇಲೆ ಆ ಥರ ಕೂಡಿಸಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನೋಡ್ತಿರ್ಬೋದು ನೀವು ಗೋವಿಂದರಾಜ 5 ಹೆಡೆ ಸರ್ಪದ ಮೇಲೆ ಮಲ್ಕೊಂಡಿರ್ತಕ್ಕಂಥ ದೃಶ್ಯ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಸ್ವಲ್ಪನೂ ಅಲಾವಿಲ್ಲ, ಆದರೂ ನಾನು ಹೇಗೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟೋ ಜನರು ಫೋನ್ಗಳನ್ನೇ ಕಸ್ಕೊಂಡ್ಬಿಟ್ಟಿದ್ರು ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋರು. ಅದರಲ್ಲಿನೂ ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ವಾವ್, ಇಲ್ಲೇ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟಲಕ್ಷ್ಮಿಯರು ಅನಿಸುತ್ತೆ ಇದು ದೇವಿಗಳೆಲ್ಲ ಕೂಡಿಸಿದಾರಲ್ಲ. ಅಷ್ಟೊಂದು ಸರಿಯಾಗಿ ನನಗೂ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು ದೇವಸ್ಥಾನದ ರಥ ಕೂಡ ಇದೆ. ಸಖತ್ ಗ್ರ್ಯಾಂಡಾಗಿ ಅಲಂಕಾರ ಮಾಡಿರ್ತಾರೆ ಅವತ್ತಿನ ದಿನ. ಇಲ್ಲಿ ನೋಡ್ತಿರ್ಬೋದು ನೀವು ದೇವಸ್ಥಾನದ ಮುಂಭಾಗದಿಂದ ಇದು ಕಾಣ್ತಕ್ಕಂಥ ನೋಟ. ಅಲ್ಲಿ ಗಣೇಶನಿಗೆ ಕೂಡಿಸಿಬಿಟ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ ಅಲಂಕಾರ ಮಾಡಿದ್ದಾರೆ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲದೇ ಅದಕ್ಕೆ ಮೂಮೆಂಟ್ಸ್ ಕೂಡ ಕೊಟ್ಟಿರೋದ್ರಿಂದ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿನೇ ಇದು ಇಷ್ಟೊಂದು ರಶ್ ಇರುತ್ತೆ ಅವತ್ತಿನ ದಿನ ಅಲಂಕಾರ ನೋಡೋದಕ್ಕಂತೇಳಿನೇ ಎಲ್ಲೆಲ್ಲಿಂದ ಜನರು ಬಂದಿರ್ತಾರೆ ಇಲ್ಲಿಗೆ. ಹಾಗೆ ವೈಕುಂಠ ಏಕಾದಶಿಯ ಉಪವಾಸ ಕೂಡ ಮಾಡಿರ್ತಾರೆ. ಸೊ ಹಾಗಾಗಿ ದೇವರ ದರ್ಶನ ಮಾಡಿಬಿಟ್ಟೇ ಆ ನಂತರ ಏನಾದರೂ ಸ್ವಲ್ಪ ಲೈಟ್ ಫುಡ್ಡನ್ನು ತಗೊಳ್ತಾರೆ. ಸೊ ಹಾಗಾಗಿ ಅವತ್ತಿನ ದಿನ ಇದು ತುಂಬ ರಶ್ ಆಗೇ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಮೇನ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆದ ನೋಟ ಇದು. ಇಲ್ಲಿ ಆ ಒಂದು ದೀಪಗಳ ಬೆಳಕಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ. ಇಲ್ಲಿ ನೋಡ್ತಿರ್ಬೋದು ನೀವು ಮಹಾಲಕ್ಷ್ಮಿ ಅಮ್ಮನವರು. ಅಲ್ಲಂತರೂ ವೀಡಿಯೋಸ್ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ, ಆದರೂ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು.
ಈ ದರ್ಶನ ಎಲ್ಲ ಆದಮೇಲೆ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದ ಕೊಡ್ತಾಯಿದ್ರು, ಲಡ್ಡು ಪ್ರಸಾದ ತೊಗೊಂಬಿಟ್ಟು ಹಾಗೆ ನಾವು ಹೊರಗಡೆ ಬಂದ್ವಿ. ಇದು ಹೊರಗಡೆಯ ನೋಟ, ದೇವಸ್ಥಾನದ ಹೊರಗಡೆ ಮಾಡಿರ್ತಕ್ಕಂಥ ಹೂವಿನ ಅಲಂಕಾರ ನೋಡ್ತಿರ್ಬೋದು ನೀವು, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಾವು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟು 10:30 ಆಗಿದೆ ಅನಿಸುತ್ತೆ, ಇನ್ನೂ ಅಷ್ಟು ಲೈನ್ ಇದೆ. ಇದೇ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದ. ನಾವು ಸ್ವಲ್ಪ ಇಲ್ಲಿ ಕುತ್ಕೊಂಡ್ಬಿಟ್ಟು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಹೊರಗಡೆ ಹೊರಟ್ವಿ. 10:30 ಆಗಿತ್ತು ಅನಿಸುತ್ತೆ. ಇನ್ನೂ ನೀವು ಲೈನ್ ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೂ ಒಳಗಡೆ ಹೋಗೋ ಲೈನ್ ಇದು. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ನೀವು ನೆಕ್ಸ್ಟ್ ಡೇನೂ ಬರ್ಬೋದು, ಇದೇ ಅಲಂಕಾರನ ನೋಡ್ಬೋದು ನೆಕ್ಸ್ಟ್ ಡೇ ಬಂದ್ರೂ. ಅಂದರೆ ಆವತ್ತು ಅಷ್ಟು ರಶ್ ಇರಲ್ಲ. ನಾವು ಅವತ್ತು ಉಪವಾಸ ಮಾಡಿರೋದ್ರಿಂದ ದೇವರ ದರ್ಶನ ಮಾಡಿಬಿಟ್ಟೇ ಏನಾದರೂ ಸ್ವಲ್ಪ ಲೈಟ್ ಆಹಾರ ತೊಗೊಳ್ಳೋವಂಥದ್ದು. ಸೊ ಹಾಗಾಗಿ ನಾವು ಅವತ್ತೇ ಬಂದ್ವಿ. ಇಲ್ಲಿ ನೆಕ್ಸ್ಟು ದೇವರ ದರ್ಶನ ಎಲ್ಲ ಆಯಿತು, ಪ್ರಸಾದ ತೊಗೊಂಡಾಯಿತು. ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಹಾಗೆ ಒಂದು ರೌಂಡು ಎಲ್ಲನೂ ತೋರಿಸ್ತೀನಿ, ನೋಡಿಬಿಟ್ಟು ಎಂಜಾಯ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಏನು ಸಖತ್ತಾಗಿದ್ದಾವು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ, ಒಂದಕ್ಕಿಂತ ಒಂದು ಸೂಪರ್ ಆಗಿದ್ವು. ಒಂದೊಂದು ಪೀಸ್ಗೆ 500 ರುಪೀಸು, 450 ಈ ಥರ ಏನೋ ಹೇಳ್ತಾ ಇದ್ರು. ಒಂದೊಂದು ಡಿಫ್ರೆಂಟ್ ಪ್ರೈಸಲ್ಲಿದ್ವು ಇವು, ತುಂಬಾ ಸಖತ್ತಾಗಿದ್ವು. ಇಲ್ಲಿ ಹಾಗೆ 2025 ಕ್ಯಾಲೆಂಡರ್ಸು ಹಚ್ಚಿದ್ರು. ನಮಗೂ ಒಂದು ಕ್ಯಾಲೆಂಡರ್ ಬೇಕಾಗಿತ್ತು, ನಾವು ಒಂದು ತೊಗೊಂಡ್ವಿ ಇದರಲ್ಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮರಗೆಣಸಿದು ಚಿಪ್ಸ್ ಮಾಡ್ತಾಯಿದ್ರು. ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಇದು. ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ತೊಗೊಂಡ್ವಿ. ಬಟ್ ಅದನ್ನು ಸರಿಯಾಗಿ ಫ್ರೈ ಮಾಡಿರಲಿಲ್ಲ ಅವರು, ಅಷ್ಟೊಂದು ಕ್ರಂಚಿಯಾಗಿ ಆಗಿರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ತಂದೆ ಮಗ ಇಬ್ಬರು ಚಿಪ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನನ್ನು ಬಿಟ್ಬಿಟ್ಟು. ಬೆಳಗ್ಗೆಯಿಂದ ಉಪವಾಸ ಅಂತೇಳ್ಬಿಟ್ಟು ಆ ಥರ ಉಪ್ಪು ಖಾರ ಇರೋದನ್ನು ಏನೂ ತಿಂದಿರಲಿಲ್ಲ. ಬರೀ ಹಣ್ಣು, ಹಾಲು, ಈ ಥರ ಡ್ರೈ ಫ್ರೂಟ್ಸು ಅಷ್ಟೇ ತೊಗೊಂಡಿರೋದ್ರಿಂದ ಇವಾಗ ಸ್ವಲ್ಪ ಈ ಥರ ಚಿಪ್ಸನ್ನು ತಿಂತಾಯಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಜೂಟ್ ಬ್ಯಾಗ್ಗಳು ತುಂಬಾ ಸಖತ್ತಾಗಿದ್ವು.
ಮಕ್ಕಳ ಟಾಯ್ಸ್ ಆಗಿರ್ಬೋದು, ಒಂದೊಂದು ಐಟಮ್ಸು ಇಲ್ಲಿ ಜಾತ್ರೆಗಳಲ್ಲಿ ತುಂಬ ಚೆನ್ನಾಗೇ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ. ಇಲ್ಲಿಂದ ನೋಡ್ಬೋದು ನೀವು ದೇವಸ್ಥಾನದ ಒಂದು ಫುಲ್ ಸುಂದರವಾದ ನೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋ ಫ್ರೇಮ್ಗಳು ಎಷ್ಟು ಚೆನ್ನಾಗಿದ್ದಾವೆ, ದೇವರ ಫೋಟೋ ಫ್ರೇಮ್ಗಳು. ಇಲ್ಲಿ ನೋಡ್ತಿರ್ಬೋದು ನೀವು ಡಿಸೈನ್ ರಂಗೋಲಿ ಹಾಕುವಂಥ ಪ್ಲೇಟ್ಸ್ ಸಿಗ್ತಾ ಇದ್ವು ನೋಡಿ. ಇಲ್ಲೆಲ್ಲ ಡಿಸೈನ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ತುಂಬಾ ಚೆನ್ನಾಗಿದ್ದು ಡಿಸೈನ್ಸ್. ನಾನು ಇದರಲ್ಲಿ ಸ್ವಲ್ಪ ತಗೊಂಡೆ ನೋಡಿ. ಈ ಥರ ಬಾಟಲಿಂದ ರಂಗೋಲಿ ಬಿಡಿಸೋದನ್ನು ತೋರಿಸ್ತಾ ಇದ್ರು ಅವರು. ಸೊ ಹಾಗಾಗಿ ನಾನು ಸ್ವಲ್ಪ ತೊಗೊಂಡೆ ಅದು. ಇಲ್ಲಿ ನೋಡ್ತಿರ್ಬೋದು ನೀವು ಪಿಕ್ ಎನಿ 20 ರೂಪೀಸ್ ಅಂತೆ. ತುಂಬಾ ಚೆನ್ನಾಗಿದ್ವು ಇಲ್ಲಿ. ತುಂಬಾ ಚೆನ್ನಾಗಿದ್ವು. 20 ರೂಪೀಸಿಗೆ ಏನು ಬರುತ್ತೆ, ಎಷ್ಟು ಚೆನ್ನಾಗಿರೋ ಐಟಮ್ಸ್ಗಳು ಸಿಗ್ತಾ ಇದ್ವು ಇಲ್ಲಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ. ನಾನು ಸ್ವಲ್ಪ ಅದರಲ್ಲಿ ಕ್ಲಿಪ್ಸ್ಗಳು ಇಂಥದ್ದೆಲ್ಲ ತೊಗೊಂಡೆ. ಬೆಳಗ್ಗೆಯಿಂದ ಉಪವಾಸ ಮಾಡ್ತಾ ಇರೋದ್ರಿಂದ ಉಪ್ಪು ಖಾರದ ಐಟಮ್ಸ್ ಏನು ತಿಂದಿರಲಿಲ್ಲ. ಇವಾಗ ದೇವರ ದರ್ಶನ ಎಲ್ಲ ಆಯ್ತಲ್ಲ, ಇವಾಗ ಸ್ವಲ್ಪ ಬೇಲ್ಪುರಿ ತೊಗೊಂಡು ಎಲ್ಲರೂ ಸ್ವಲ್ಪ ತಿನ್ಕೊಂಡ್ಬಿಟ್ಟು ನಾವಿಲ್ಲಿಂದ ಮನೆಗೆ ಹೊರಟ್ವಿ. ನಾವಿಲ್ಲಿಂದ ಮನೆಗೆ ಹೊರಡಬೇಕಾದ್ರೆ ಆಲ್ಮೋಸ್ಟ್ 11:15 ಆಗಿತ್ತು ಅನಿಸುತ್ತೆ. ಆವಾಗ ಇಲ್ಲಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.